ಈ 2025 ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ತುಂಬಾನೇ ಭಯ ಇದೆ. ಈ ವಿಡಿಯೋ ನೋಡಿ. ಸೊ ಫಸ್ಟ್ ನಿಮಗೆ ಏನೇನು ಮಾಡಬೇಕೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಆ್ಯಂಡ್ ಕೊನೆಯಲ್ಲಿ ಏನೇನು ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಫೇಸ್ ನೀಟಾಗಿ ಫೇಸ್ ವಾಶ್ ಮಾಡಿ, ಯಾಕಂದರೆ ಡರ್ಟ್ ಇಲ್ಲ ಆಯಿಲ್ ಏನೇ ಇದ್ರೂ ಕೂಡ ಅದರಿಂದ ನಿಮಗೆ ಫೇಸಲ್ಲಿ ಸ್ವಲ್ಪ ಇರಿಟೇಷನ್ ಕೂಡ ಆಗ್ಬೋದು. ತುಂಬ ಇಂಪಾರ್ಟೆಂಟ್. ಫೇಸ್ ಶೇವ್ ಮಾಡಬೇಕಾದ್ರೆ ಅಲೋವೆರಾ ಜೆಲ್ ಇಲ್ಲ ಅಂದರೆ ಫೇಶಿಯಲ್ ಶೇವಿಂಗ್ ಕ್ರೀಮ್ಸ್ ಕೂಡ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಾನು ತುಂಬ ಜಾಸ್ತಿ ಕೋಕೋನಟ್ ಆಯಿಲ್ ಇಲ್ಲ ಅಂದರೆ ಏರ್ ಐಡೆಂಟಿಫೈಯಿಂಗ್ ಸ್ಪ್ರೇ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡೌನ್ವರ್ಡ್ ಶೇವ್ ಮಾಡಬೇಕು, ಅಪ್ವರ್ಡ್ ಶೇವ್ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ಇನ್ಗ್ರೋನ್ ಹೇರ್ ಇಲ್ಲ ಇರಿಟೇಷನ್ ಇದೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಏನೇನು ಮಾಡಬಾರ್ದು ಅಂದರೆ ಯಾವತ್ತೂ ಕೂಡ ತುಂಬ ಹಳೇದಾಗಿರುತ್ತಲ್ಲ ಆ ಥರ ರೇಸರ್ನ ಯೂಸ್ ಮಾಡಬಾರ್ದು. ಆ್ಯಂಡ್ ಶೇವಿಂಗ್ ಅಪ್ವರ್ಡ್. ಆ್ಯಂಡ್ ಇದನ್ನು ನೀವೇ ನೋಡಿ, ನಾವು ಯಾವಾಗ ಅಪ್ವರ್ಡ್ ಶೇವ್ ಮಾಡ್ತೀವಲ್ಲ ಅದರಿಂದ ಕಟ್ಸ್ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಇಲ್ಲ ಅಂದರೆ ಹೇರ್ ತುಂಬ ತಿಕ್ಕಾಗಿ ಕೂಡ ಗ್ರೋತ್ ಆಗ್ಬೋದು. ಆ್ಯಂಡ್ ಇನ್ನೂ ಒಂದೇನು ಅಂದರೆ ಪಿಂಪಲ್ಸ್ ಆಗಿರುತ್ತಲ್ಲ, ಯಾವತ್ತೂ ಪಿಂಪಲ್ಸ್ ಮೇಲೆ ಮಾಡಬಾರ್ದು. ಈ ಥರ ಇದ್ದಾಗ ಈ ಥರ ಅದ್ರ ಸುತ್ತ ಮಾಡೋದ್ರಿಂದ ಪಿಂಪಲ್ ಕೂಡ ಸ್ಪ್ರೆಡ್ ಆಗಲ್ಲ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಫೇಸ್ ಶೇವ್ ಆದಮೇಲೆ ಫೇಸ್ ವಾಶ್ ಮಾಡಿ ಫೇಸಿಗೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಇಲ್ಲ ಅಂದರೆ ಅದರಿಂದ ನಮ್ಮ ಸ್ಕಿನ್ ತುಂಬ ಡ್ರೈ ಇಲ್ಲ ತುಂಬ ಅವಾಗಲೇ ನಮ್ಮ ಸ್ಕಿನ್ ತುಂಬ ಇರಿಟೇಟ್ ಆಗ್ತಾ ಇದೆ ಅಂತ ಅನ್ಸೋದು. ಆ್ಯಂಡ್ ದಟ್ಸ್ ಇಟ್. ನಿಮಗೆ ಇಷ್ಟನ್ನು ಫಾಲೋ ಮಾಡೋದ್ರಿಂದ ಸ್ಮೂತ್ ಹೇರ್ಲೆಸ್ ಸ್ಕಿನ್ ಸಿಗುತ್ತೆ.